ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ತುಂಬ ಚೆನ್ನಾಗಿರ್ತದೆ. ಒಂದ್ಸತಿ ನಾವು ಟೆಸ್ಟ್ ಮಾಡಿದ್ರೆ ಇನ್ನೊಂದ್ಸತಿ ಇಲ್ಲಿಗೆ ಬರಬೇಕು. ನಾವು 50 ವರ್ಷದಿಂದ ಇಲ್ಲೇ ಚಿಕ್ಕ ಹುಡುಗರಿಂದಲೂ ಇಲ್ಲೇ. ಮುಂಚೆ ಎಲ್ಲ ಚಿತ್ರಾನ್ನ ಎಲ್ಲ ಚೆನ್ನಾಗಿ ಮಾಡೋದು. ಈಗಲೂ ಅದೇ ಟೇಸ್ಟ್ ಇದೆ. ಇವತ್ತು ಆವಾಗ ಏನು ಟೇಸ್ಟ್ ಇತ್ತು ಈಗಲೂ ಅದೇ ಟೇಸ್ಟಾಗಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಪಾಪ ಅವರು ಬೆಳಿಗ್ಗೆನೇ ಎದ್ಕೊಂಡು 5 ಗಂಟೆಗೆ ಎದ್ಕೊಂಡು ಎಲ್ಲ ರೆಡಿ ಮಾಡಿ ಅಲ್ಲಿ ನಮ್ಮ ಲಾಲ್ಬಾಗ್ ಹತ್ರ MTR ಹೋಟ್ಲಿಂದು ಇಲ್ಲಿ ನಮ್ಗೆ ಇದು MTR ಹೋಟ್ಲು ತುಂಬ ಚೆನ್ನಾಗಿರ್ತದೆ. ತಿಂಡಿ ತುಂಬ ರುಚಿಯಾದ ತಿಂಡಿ ಇದೆ. ಕೆಂಗೇರಿ ಇದು ಅಂಗಡಿ ಬೀದಿ ರೋಡು, ರಾಜ್ಕುಮಾರ್ ಸರ್ಕಲ್ ಅಂತ ಇದೆ ಹೆಸರು. ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋಗೋ ರೋಡು, ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗೋ ರೋಡೆಲ್ಲ ಇದು ಜಾಯ್ನ್ ಆಗುತ್ತೆ. ಎಲ್ಲ ಬಂದು ತಿನ್ಬೋದು. ತುಂಬ ಚೆನ್ನಾಗಿರ್ತದೆ ತಿಂಡಿ. ಮಾತ್ರ ಯಾವುದು ಫೇಲ್ ಮಾಡೋಂಗೆ ಇಲ್ಲ. ಏನೇನು ಫುಡ್ ಸಿಗುತ್ತೆ? ಚಿತ್ರಾನ್ನ, ವಡೆ, ಬೋಂಡ, ತಟ್ಟೆ ಇಡ್ಲಿ, ಪ್ರತಿಯೊಂದು ಐಟಮ್ ಸಿಗುತ್ತೆ. ಪೂರಿ, ಪ್ರತಿಯೊಂದು ಐಟಮ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ಪ್ರೀತಮ್ ಅಂತ. ಇದು ಮಂಗಳ ಮೆಸ್ಸು ಸುಮಾರು ಒಂದು 60 ವರ್ಷದಿಂದ ಇದೆ. ಇವ್ರು ನಮ್ಮ ದೊಡ್ಡಪ್ಪನಿದ್ರು ಸುಮಾರು ಒಂದು 10-12 ವರ್ಷ ಇದ್ದಾಗಿಂದ ಸ್ಟಾರ್ಟ್ ಮಾಡಿರೋದು. ಅವ್ರು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ. ಇವಾಗ ಅವರಿಗೆ ಸುಮಾರು 60 ಇಯರ್ಸ್ ಮೇಲೆ ಕ್ರಾಸ್ ಆಗಿದೆ. ಈಗಲೂ ಅದೇ ಕಂಟಿನ್ಯೂ ಆಗಿದೆ. ನಾವೇನು ಇಲ್ಲೇನು ತಿಂಡಿ ರೆಡಿ ಮಾಡಲ್ಲ, ಎಲ್ಲ ಮನೇಲೇ ತಿಂಡಿ ರೆಡಿ ಮಾಡ್ಕೊಂಬಂದು ಇಲ್ಲಿ ಕೊಡೋದು. ಏನಂದರೆ ಇವಾಗ ಎಷ್ಟೆಷ್ಟೋ ದೊಡ್ಡ ಹೋಟ್ಲುಗಳು ಇರ್ಬೋದು ಜನಗಳಿಗೆ ಕನೆಕ್ಷನ್ ಆಗಿದೆ. ಒಂಥರ ಏನೋ ಇಲ್ಲಿ ಬಂದು ತಿನ್ಕೊಂಡೋದ್ರೆ ಒಂಥರ ಸಮಾಧಾನ. ಇಲ್ಲಿ ನಾವು ಇಡ್ಲಿ, ಚಿತ್ರಾನ್ನ, ಪೂರಿ, ಪಲಾವ್, ವಡೆ, ಬೋಂಡ, ಕಾಫಿ ಟೀ ಅಷ್ಟೇ ಮಾಡ್ತೀವಿ. ಇಲ್ಲಿ ಅವರಿಬ್ಬರು ನಾವು ಬೇರೆ ಕಡೆನೇ ಕೆಲಸ ಮಾಡ್ಬೋದು. ಅಂದರೆ ನಾವು ಪ್ರೊಫೆಷನ್ ಬೇರೆ ಇರ್ಬೋದು. ಆದರೂ ಏನೋ ರಜೆ ಇದ್ದಾಗ ಬಂದು ಇಲ್ಲಿ ಕೆಲಸ ಮಾಡ್ಬಿಟ್ಟವ್ರು ಏನೋ ಸಮಾಧಾನ. ಆವಾಗಿಂದ ಏನು ಬಂದಿದೆಯೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಒಂದೇ ಅಷ್ಟೇ, ಅದು ಬಿಡಬಾರ್ದು ಅಂತ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ತುಂಬ ಜನ, ಎಷ್ಟು ಜನ ಬರ್ತಾರೆ? ಟೈಮಿಂಗ್ ಏನು? ಬೆಳಿಗ್ಗೆ 4:30ಗೆ ಓಪನ್ ಆಗುತ್ತೆ. ತಿಂಡಿ 6:30ಇಂದ ಸ್ಟಾರ್ಟ್ ಆಗುತ್ತೆ. 11-11:30ವರೆಗೂ ಇರುತ್ತೆ ಸರ್. ಮಧ್ಯಾಹ್ನ ಆಮೇಲೆ ಈವ್ನಿಂಗು? ಮಧ್ಯಾಹ್ನ ಏನಿಲ್ಲ ಸರ್. ಇವಾಗ 11-11:30 ಕ್ಲೋಸ್ ಆದರೆ ಇನ್ನು ನೆಕ್ಸ್ಟ್ ದಿನ ಮಾರ್ನಿಂಗ್ 4:30ಗೆ ಓಪನ್ ಆಗುತ್ತೆ. ಓಕೆ. ಟೋಟಲ್ ಎಷ್ಟು ಜನ ಇಲ್ಲಿ ವರ್ಕ್ ನೀವು ಮಾಡ್ತಿರೋದು? ನಮ್ಮ ಮನೇಲಿ ನಮ್ಮ ದೊಡ್ಡಮ್ಮದಿರು ಇಬ್ಬರು ಮಾಡ್ತಾರೆ. ಆಮೇಲೆ ದೊಡ್ಡಪ್ಪದಿರು ನಮ್ಮ ಬ್ರದರು. ನಾನು ರಜೆ ಇದ್ದಾಗ ಬರ್ತೀನಿ. ಇನ್ನೊಬ್ಬ ಬ್ರದರ್ ಇದೆ. ಫುಡ್ ಏನೇನು ಮಾಡ್ತೀರಾ? ಇಡ್ಲಿ, ಚಿತ್ರಾನ್ನ, ಪೂರಿ, ಪಲಾವ್, ವಡೆ, ಬೋಂಡ ಮಾಡ್ತೀನಿ. ಪ್ರತಿದಿನ ಇಷ್ಟೇ ಇರುತ್ತೆ ಅಥವಾ ಏನೋ ಚೇಂಜಸ್ ಎಲ್ಲ ಇರುತ್ತೆ? ಇಲ್ಲ, ಪ್ರತಿದಿನ ಇಷ್ಟೇ ಫಿಕ್ಸ್ಡ್ ಐಟಮ್. ತುಂಬ ಜನ ಬಂದು ಹೋಗ್ತಿರ್ತಾರೆ. ಹೌದು. ಕಾಫಿ ಟೀ ಇರುತ್ತೆ? ಕಾಫಿ ಟೀ ಎಲ್ಲ ಸಿಗುತ್ತೆ. ತಿಂಡಿ ಎಲ್ಲ ಮನೇಲಿ ರೆಡಿ ಮಾಡ್ಕೊಂಡ್ಬರ್ತೀವಿ. ಇಲ್ಲೇನು ರೆಡಿ ಮಾಡೋದು, ಬರೀ ಕಾಫಿ ಟೀ ರೆಡಿ ಮಾಡ್ತೀವಿ ಅಷ್ಟೇ. ಇದು ಮಂಗಳ ಮೆಸ್ ಅಂತ ಏನೋ ಇದೇ ಹೆಸರಿತ್ತಾ ಅಥವಾ ಬೇರೆ ಏನಾರು ಹೆಸರು? ಇಲ್ಲ, ಅವಾಗಿಂದನೇ ಇದು ಮಂಗಳ ಮೆಸ್ ಅಂತಲೇ ಇರುತ್ತೆ. ಏನು ರೀಸನ್ ಏನಾರು ಇದೆಯಾ ಅದ್ರ ಹಿಂದೆ? ನನ್ನ ಅಕ್ಕ ಹೆಸರು ಮಂಗಳ, ಅದಕ್ಕೆ ಮಂಗಳ ಮೆಸ್ ಅಂತ ಸ್ಟಾರ್ಟ್ ಆಯಿತು. ಓಕೆ ಸರ್. ಅಂದರೆ ಇವಾಗ ಎಕ್ಸಾಕ್ಟ್ ಯಾವ ಏರಿಯಾ ಸರ್ ಇದೆ ನಿಮ್ಮದು? ಇದು ಕೆಂಗೇರಿಯಲ್ಲಿ ರಾಜ್ಕುಮಾರ್ ಸರ್ಕಲ್, ಕುವೆಂಪು ಬಜಾರ್ ಸ್ಟ್ರೀಟ್ ಬರುತ್ತೆ. ಗಣೇಶ ಇದಿದೆ ಸರ್, ಇದು ಚಿಕ್ಕದೊಂದು ಮೂರ್ತಿ, ಅದು ಆಪೋಸಿಟೇ ಬರುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಾರಿ ಅನ್ಯೋನ್ಯತೆಯಿಂದ ಅಣ್ಣತಮ್ಮಂದಿರು ಕೆಲಸ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆ ಟಿಫನ್ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಸರ್. ನೀವು ಒಂದು ಸತಿ ಬಂದು ಟೇಸ್ಟ್ ಮಾಡಿ ನೋಡಿ. ಆಮೇಲೆ ಒಂದು ಸತಿ ಟೇಸ್ಟ್ ಮಾಡಿದ್ರೆ ಮತ್ತೆ ತಿರುಗಿ ನೀವು ಇಲ್ಲಿಗೆ ಬರಬೇಕು. ಆ ಥರ ಒಳ್ಳೆ ತಿಂಡಿ. ನಮಗೂ ತುಂಬ ಸಂತೋಷ ಆಗುತ್ತೆ. ಅದರಿಂದ ನಾವು ಒಂದು ಸತಿ ನಾವು ಮನೆಗೆ ಪಾರ್ಸಲ್ ತೊಗೊಂಡೋಗ್ಬಿಡ್ತೀವಿ. ಮನೇಲಿ ಲೇಟ್ ಆಯಿತು ಅಂತಂದರೆ ಸ್ಕೂಲ್ಗಳಿಗೆ ಪ್ರತಿಯೊಂದು ಇದಕ್ಕೂ ಇಲ್ಲಿಂದ ತೊಗೊಂಡೋಗ್ಬಿಡ್ತೀವಿ. ತುಂಬ ಚೆನ್ನಾಗಿರ್ತದೆ. ಒಂದು ಚಟ್ನಿ ಏನು ಟೇಸ್ಟ್ ಇದೆ ಗೊತ್ತಾ? ತುಂಬ ಚಟ್ನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತದೆ. ವಡೆ ಆಗಲಿ, ಬೋಂಡ ಆಗಲಿ, ಪ್ರತಿಯೊಂದು ಒಂದ್ಸಲ ತಿಂದರೆ ಇನ್ನೊಂದ್ಸಲ ತಿನ್ನಬೇಕು ಅನಿಸುತ್ತೆ. ಆ ಥರ ನಾವು ತುಂಬ ಸಂತೋಷ ಮಾಡ್ತಿದ್ದೀವಿ ಸರ್. ಥ್ಯಾಂಕ್ಸ್. ನಮಸ್ಕಾರ, ನನ್ನ ಹೆಸರು ಯತಿರಾಜ್ ಅಂತ. ನಾನು 25-30 ವರ್ಷದಿಂದ ಈ ಹೋಟ್ಲಿಗೆ ಬರ್ತಾಯಿದ್ದೀನಿ. ವಡೆ, ಚಿತ್ರಾನ್ನ, ಪಲಾವು ಮತ್ತು ಪೂರಿ ಫೇಮಸ್ಸು.
ಬೆಳಗ್ಗೆ 6ಕ್ಕೆ ಸ್ಟಾರ್ಟ್ ಆಗುತ್ತೆ, 11:30 ಕ್ಲೋಸ್ ಆಗುತ್ತೆ. ತುಂಬ ರುಚಿ ಇರುತ್ತೆ. ಚಟ್ನಿ ಅಂತೂ ಸೂಪರು. ಫುಡ್ ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟು. ಡೈಲಿ ನಾವು ಕಸ್ಟಮರು, ಒಂದಿನೂ ಮಿಸ್ ಮಾಡಲ್ಲ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.